ಅವಿನಾಶ ಐ ಅವ್ವ ಬಂದ್ಲು ಅನಿಸ್ತತಿ. ಅವ್ವ ನಾನು ಕಣ್ ತೆಗಿಯಂಗಿಲ್ಲ, ನಾ ಕಣ್ ಮುಚ್ಕೊಂಡ ಕುಂದಿರ್ತೀನಿ. ನೀ ನನಗ ಹಣ್ಣು ತಗೊಂಬರ್ತೀನಿ ಅಂದಿದ್ದಿಲ್ಲ, ಅದು ಹಣ್ಣು ನನ್ ಕೈಯಾಗ ಕೊಡು, ಅವಾಗ ನಾನು ಕಣ್ ತೆಗಿತೀನಿ. ಅವಿನಾಶ ನಾನಪ್ಪ ನಿಮ್ಮಪ್ಪ. ಅಪ್ಪ ನೀನಾ? ಅವ್ವ ಇನ್ನೂ ಬರ್ಲಿಲ್ಲ? ಇಲ್ಲಪ್ಪ ನಿಮ್ಮವ್ವ ಇನ್ನೂ ಬಂದಿಲ್ಲ. ಇನ್ನೇನ್ ಬರ್ತಾಳ? ಬಾ ನನ್ ಕೂಡ ಓಟು ಚಾ ಕುಡಿ ಬಾ. ನಾ ಬರಕಿಲ್ಲ, ನನಗ ಅವ್ವ ಬೇಕು. ಮತ್ತ ಹಠ ಮಾಡ್ಬೇಡ. ನಿಮ್ಮವ್ವ ಬರ ಮಟ ಏನ್ ಹಂಗ ಕುಂತು ಬಿಡ್ತೀಯನ ಇಲ್ಲೇ ಬಾ. ಇಲ್ಲ ನಂಗೆ ಹೊಟ್ಟೆ ಹಸಿವಾಗಿಲ್ಲ. ಅವ್ವ ಊಟ ಮಾಡ್ಸ್ಯಾಳ, ನಂಗೆ ಊಟ ಬ್ಯಾಡ, ಚಾನೂ ಬ್ಯಾಡ, ಏನೂ ಬ್ಯಾಡ. ಅವ್ವ ಬಂದ ಮೇಲೆ ನಾನು ಏನಾರ ತಿಂತೀನಿ. ಹೌದು ಏನ್ಲಾ ಅವಿನಾಶ, ಯಾಕ್ಲಾ ನಾನು ತಲೆ ಇಡಿಸ್ತೀ? ನಿಮ್ಮವನು ನಾನು ಹೇಳ್ದಂಗೆ ಕೇಳಂಗಿಲ್ಲ, ನೀನು ಕೇಳಂಗಿಲ್ಲನ? ಹೋಗ್ಲತ್ತಾಗ ಎತ್ತಾಗ ಹಾಳಾಗೋಗ್ರಿ ನೀವು. ನಾನು ಚಾ ಕುಡಿತೀನಿ. ಅವ್ವ ಯಾಕೆ ಬರ್ಲಿಲ್ಲ ಏನೋ? ಅವ್ವ ಯಾವಾಗ ಬರ್ತಾಳ ಏನೋ? ಈ ಅಪ್ಪ ಕೆಲ್ಸಕ್ಕೆ ಹೋಗಿತ್ತು, ಅಲ್ಲೇ ಹೋಗ್ಬಾರ್ದಿತ್ತೇನೋ. ಯಾಕೆ ಬಂತ ಏನ? ಈ ನಮ್ಮ ಅಪ್ಪ ಬಂದ್ರ ನಮ್ಮ ಅವ್ವಗ ಹಿಂಗ ಕಳಿಸ್ತಾನೆ ಎಲ್ಲಿ ಬೇಕಲ್ಲಿ. ನನ್ನನ್ನ ನಮ್ಮ ಅವ್ವನ ಒಂದಂತಲ್ಲಿ ಬಿಡಂಗೆ ಇಲ್ಲ ಈ ಅಪ್ಪ. ನನಗ್ ನಮ್ಮವ್ವ ಬೇಕು. ಸಾರ ಬಿಸಿ ಮಾಡಿ ಕುಡಿತೀನಿ. ಏ ರುದ್ರಪ್ಪ, ಹೇಳ್ರಿ ಗೌಡ್ರ ಏನದು? ಏನಿಲ್ಲ, ಅದು ನಿನ್ನ ಹೆಂಡತಿಗೆ ಪ್ಯಾಟಿಗೆ ಕಳಿಸಿದ್ದೇನು? ಹ್ಞೂ ರೀ ಹೌದು. ನನಗ ಕೆಲಸ ಮಾಡಿ ಸುಸ್ತಾಗಿತ್ತ, ಮನ್ಯಾಗನು ಸಂತಿ ಖಾಲಿ ಆಗಿತ್ತು, ಅದಕ್ಕೆ ಕಳಿಸಿದ್ದೆ. ಇದಕ್ಕೆ ಏನಾಯ್ತು? ಏನಿಲ್ಲಪ್ಪ, ಅದು ಬಸ್ ಉಳ್ಕೊಂಡು ಬಿದ್ದ್ಬಿಟ್ಟತಿ. ಏನ್ರಿ? ಓನಪ್ಪ, ನಮ್ಮ ಊರಿಂದ ದಿಬ್ಬ ಹತ್ತು ಮುಂದ ಅಲ್ಲೇ ಬಸ್ ಪಲ್ಟಿ ಆಗ್ಬಿಟ್ಟತಿ. ಕುಂತಿದ್ದ ಒಂದು 20ರಿಂದ 30 ಜನ ಇದ್ರಂತ. ಅದ್ರಾಗ ಒಂದು 10 ಜನ ಟಿಕೆಟ್ ತಗೊಂಡಾರ. ನಿಮ್ಮ ಹೆಣ್ಮಕ್ಳು ಈಗ ಸೀರಿಯಸ್ ಐತಂತ. ಈಗಿನ್ನೇನು ದವಾಖಾನಿಗೆ ತಗೊಂಡು ಹೋಗ್ತಾರ ಏನ? ಲಗುನ ಬಾ. ಹೌದ್ರಿ, ಅದು ಹೆಂಗಾತ? ಅವ್ವ ಅಪ್ಪ ನಂಗೆ ಅವ್ವ ಬೇಕು. ಅಯ್ಯೋ ಹಣೆ ಬರ, ಏನು ಮಾಡ್ಬೇಕ್ರಿ ಈಗ? ಏನ್ ಮಾಡ್ಬೇಕಪ್ಪ ಹಣೆ ಬರ. ಅಲ್ಲೋ ಮಾರಾಯ, ನೀನ ಹೋಗಿ ತಗೊಂಡ್ ಬಂದು ಬಿಡ್ಬೇಕಿಲ್ಲ ಸಂತಿ ಸಾಮಾನ. ಯಾಕೆ ಹೆಣ್ಮಕ್ಳ ಕಳಿಸ್ತೀರ ಏನ ನೀವು? ಅಲ್ರಿ ಹಿಂಗಾಕಿತ್ತಂತ ನಂಗೇನು ಗೊತ್ತು? ಸರ್ತಿಗೊಮ್ಮೆ ಆಕೆ ಹೋಗಿದ್ಲ. ಥೂ ಹಣೆ ಬರ ಹಣೆ ಬರ. ಅಲ್ಲ ಹಿಂಗ್ ಮಾಡ್ಬೇಕು? ನನ್ ಶಾರದಾಗ ಹಿಂಗಾಗ್ಬಿಟ್ರ ಅಯ್ಯೋ ಮೊದ್ಲು ದವಾಖಾನಿಗೆ ಹೋಗಿ ನೋಡ್ರಿ. ನೀನ್ ಇಲ್ಲೇ ದಿಬ್ಬದ ಹತ್ರ ಹೋಗ್ತೀರ, ನಾನು ಬರ್ತೀನಿ. ಅವ್ವ ಅಪ್ಪಿ, ಅವಿ ಬಾರಪ್ಪ ಇಲ್ಲಿ. ಇಲ್ಲ ನಾ ಬರಕಿಲ್ಲ, ನಮ್ಮ ಅವ್ವ ಬರೋ ಮಟ ನಾ ಬರಕಿಲ್ಲ. ಅವಿ ಎದ್ದೇಳಪ್ಪ, ಹಂಗ್ ಮಾಡಬಾರ್ದು. ನಿಮ್ಮ ಅವ್ಗ ಏನು ಆಗಂಗಿಲ್ಲ, ಆರಾಮದಾಳ ನಿಮ್ಮ ಅವ್ವ. ಏನ ಸ್ವಲ್ಪ ಕೈ ಕಾಲಿಗೆ ನೋವಾಗಿತ್ತಂತ, ಪೆಟ್ಟಾಗಿತ್ತಂತ, ದವಾಖಾನಿಗೆ ಹೋಗಿ ಬಂದು ಬಿಡ್ತಾಳ ನಿಮ್ಮವ್ವ. ಬಾರಪ್ಪ ನನ್ನ ಹತ್ರ. ನಮ್ಮವ್ವ ನಾ ಬರ ಮಟ ಎಲ್ಲೂ ಹೋಗ್ಬೇಡ, ಇಲ್ಲೇ ಕುಂದ್ರು, ನಾ ಬರ್ತೀನಿ ಪುಟ್ಟಿ ಅಂತ ಹೇಳೋಗ್ಯಾರ. ನಾನ್ ಬರಂಗಿಲ್ಲ. ಅಲ್ಲ ಹೊಟ್ಯಾಗಿನ ಕಳ್ಳು ಹಿಚ್ಕೊಂಡಂಗ ಆಕೈತಪ್ಪ. ಅಲ್ಲ ಭಾಳ ಹಚ್ಕೊಂಡ್ಬಿಟ್ಟತಿ ಇದು ಹುಡುಗ ನೋಡಿದ್ರ. ಏನು ಮಾಡ್ಬೇಕು? ಗಂಡ್ಮಕ್ಳು ಶಾಣೆ ಇರ್ಬೇಕು, ಇಲ್ಲಾಂದ್ರೆ ಹೆಣ್ಮಕ್ಳು ಜೀವನ ಅತಂತ್ರ. ಅವಿನಾಶ ಬಾರಪ್ಪ, ಏನು ಜಾಸ್ತಿ ಹಠ ಮಾಡ್ಬಿಡ. ನಿಮ್ಮ ಅವ್ವನ್ ನೋಡಾಕ ದವಾಖಾನಿಗೆ ಹೋಗುನ್ ಬಾ. ಇಲ್ಲ ನಾ ಬರಕಿಲ್ಲ, ನಾ ಬರಕಿಲ್ಲ, ನಂಗವ್ವ ಬೇಕು. ನನ್ನ ಅವ್ವ ಬರೋ ಮಟ ನಾ ಇಲ್ಲಿ ಕುಂದಿರ್ತೀನಿ. ನಮ್ಮವ್ವ ಇಲ್ಲಿ ಕುಂದ್ರ ಪುಟ್ಟ, ನಾ ಬರ್ತೀನಿ ಅಂದಾಳ. ನಾ ಬರಂಗಿಲ್ಲ, ನಾ ಬರಂಗಿಲ್ಲ. ಅವಿನಾಶ ಎದ್ದೇಳಪ್ಪ ಮಗನ, ಎದ್ದೇಳ. ಇಲ್ಲ ನಾ ನಮ್ಮ ಅವನ್ ಬಿಟ್ಟು ಬರಂಗಿಲ್ಲ. ಅವಿನಾಶ ಎದ್ದೇಳಪ್ಪ, ಎದ್ದೇಳ. ಅವ್ವ ಇಲ್ಲಪ್ಪ ಮಗನ. ಏನು ನಿನ್ನ ಮನ್ಸಿಗೆ ಭಾಳ ಘಾಸ್ ಆಗೈತೆ ಅಂತ ನಂಗೆ ಗೊತ್ತಾಗೈತಿ. ಏನು ಸ್ವಲ್ಪ ಸಮಾಧಾನ ಮಾಡ್ಕರಪ್ಪ ಮಗನ. ಬಾರಪ್ಪ ಮನೆಗೆ ಹೋಗುನ್ ಬಾ. ನೀನು ಹೊಟ್ಟೆ ಎಸ್ಕೊಂಡು ಹಿಂಗೆ ತೆಳ್ಕೋತ್ ಕುಂತ್ರ ನಿಮ್ಮ ಅವ್ಗೆ ಸಮಾಧಾನ ಇರ್ತತನ? ನಿಮ್ಮ ಅವ್ವ ನಿನ್ನ ಮೇಲೆ ಜೀವನ ಇಟ್ಟಿದ್ಲು. ನೀ ಹಿಂಗೆಲ್ಲ ಮಾಡಬೇಡಪ್ಪ. ನಮಗೂ ನೋಡಕ್ಕಾಗಂಗಿಲ್ಲ. ಅಪ್ಪ ಅವಾಗ ದವಾಖಾನಿಗೆ ಹಾಕಿದ್ಮೇಲೆ ಅವ ಯಾಕೆ ವಾಪಸ್ ಬರ್ಲಿಲ್ಲ? ಏನ್ ಮಾಡ್ಬೇಕವ, ನಮ್ಮ ಹಣೆ ಬರ ರೊಕ್ಕದ ಬಡತನ. ಆಕಿನ ರಕ್ತ ಸಿಗ್ಲೇ ಇಲ್ಲ. ರಕ್ತ ಸಿಗ್ಲಿಲ್ಲ. ಏನ್ ಮಾಡ್ಬೇಕು? 1-2 ದಿನ ಇದ್ದು ಆಮೇಲೆ ಕಣ್ಣು ಮುಚ್ಕೊಂಡ್ಬಿಟ್ಲು. ಎಲ್ಲ ನನ್ನಿಂದನಪ್ಪ ಅವಿನಾಶ ಆಗಿದ್ದು, ನನ್ನಿಂದನ ಆಗಿದ್ದು. ಇಲ್ಲಪ್ಪ ನಿನ್ನಿಂದ ಆಗಿಲ್ಲ, ನನ್ನ ಹಣೆ ಬರ ಸರಿ ಇಲ್ಲ ಅಷ್ಟೇ. ಇದ್ದ 5 ವರ್ಷ ಅವನ ಜೋಡಿ ಬಹಳ ಖುಷಿಯಾಗಿದ್ದೆ ನಾನು. ಅವೇ ನೆನಪನ್ನ ನೆನಪಿಸ್ಕೋಂತ ಕುಂತಿದ್ದೆ. ಹ್ಞೂನಪ್ಪ ಹೌದು, ನಾನು ನಿಮ್ಮ ಅವ್ಗ ಪ್ಯಾಟಿಗೆ ಕಳಿಸಿದ್ದು ಒಂದು ದೊಡ್ಡ ತಪ್ಪ. ಎರಡನೇ ತಪ್ಪಂದ್ರೆ ಆ ಸುಮಿತ್ರಿನ ಮದುವೆ ಆಗಿದ್ದು. ಏನು ಮಾಡ್ಬೇಕು? ಸತ್ರು ಎರಡನೇ ಮದುವೆ ಆಗ್ಬಾರ್ದಪ್ಪ. ಮಕ್ಕಳೆಲ್ಲ ಅನಾಥ ಆಗ್ಬಿಡ್ತಾವ. ನಿನ್ನನ್ನು ಅನಾಥನಾಗ ಮಾಡಿಬಿಟ್ಟೆ ಮಗನ ನಾನು. ಅವಿ ನಿನಗಿಷ್ಟು ಮನ್ಸಿಗೆ ನೋವಾಗೋದಕ್ಕೆ ನಾನು ಕಾರಣ. ಅವಿನಾಶ ಎಲ್ಲರಿಗೂ ಕಾಮಿಡಿ ಅಂತ ನಗಸಿ ನೀನು ಇಷ್ಟು ಒಳಗೊಳಗ ಸಂಕಟ ಪಡಾಕ್ ಕುಂತೀಯ? ಹಂಗೇನಿಲ್ಲ ಮಾಲಿಂಗ. ಯಾಕ 2 ದಿನದಿಂದ ಅವ್ವ ಜಗ್ಗ ನೆನಪಿಗೆ ಬರಕ್ಕೆ ಕುಂತ್ಬಿಟ್ಟಾಳ. ಅವ್ವ ಬೇಕು ಅನ್ಸಕ್ ಕುಂತ್ಬಿಟ್ಟತಿ. ಅವ್ವ ತುತ್ತು ಮಾಡಿ ಊಟ ಮಾಡಿಸಿದ್ದು, ಅವನ ಜೋಡಿ ಕಣ್ಣ ಮುಚ್ಚಾಲೆ ಆಟ ಆಡಿದ್ದು, ಈ ಗಿಡದ ಬುಡಕ ಮಕ್ಕೊಂಡಿದ್ದು, ನಾನು ಅವನ ತೊಡೆ ಮೇಲೆ ಮಕ್ಕೊಂಡು ಲಾಲಿ ಹಾಡು ಕೇಳಿದ್ದು ಎಲ್ಲ ನೆನಪಾಗ ಕುಂತು ಬಿಟ್ಟೈತಿ. ಯಾಕ ಮನ್ಸಿಗೆ ನೆಮ್ಮದಿಲ್ಲ, ಸಮಾಧಾನ ಇಲ್ಲ, ಒಂಥರ ಏನೇನೋ ಗೊಂದಲ. ಅದಕ್ಕೆ ಇಲ್ಲಿ ಬಂದ್ರೆ ಸ್ವಲ್ಪ ಸಮಾಧಾನ ಆಕೈತಿ ನನಗೆ. ಹೌದು ಸಮಾಧಾನ ಆಕೈತಿ ಕರೆ, ಆದ್ರೆ ಯಾಕೆ ಇಷ್ಟು ಮನಸ್ಸು ಭಾರ ಮಾಡ್ಕೊಂತಿ? ಕಷ್ಟ ಮನುಷ್ಯರಿಗೆ ಬರ್ಲಾರ್ದ ಮತ್ತೇನು ಮರಕ್ಕ ಬರ್ತಾವು? ನೋಡ ವಿನಾಶ, ಹಿಂಗತಿ ಧೈರ್ಯ ಗೆಡಬಾರ್ದು. ಇಲ್ರಿ ಪಾಪ, ಅವರು ಸಣ್ಣವ್ರಿದ್ದಾಗನ ಕಳ್ಕೊಂಡ್ಬಿಟ್ಟಾರಲ್ಲ ಅವ್ರ ತಾಯಿನ. ಅದಕ್ಕೆ ಅವ್ರು ಬಹಳ ಒಳಗೊಳಗ ಕೊರಗಿ
ಅವ್ರ ಮನ್ಸಿನ ದುಃಖೆಲ್ಲ ಹೊರಗೆ ಹಾಕ್ಲಿ, ಹೋಗ್ಲಿ ಬಿಡ್ರಿ. ಅದ್ಗೆಮ್ಮ ಖರೇನು ನಮ್ಮವ್ವ ನಿಮ್ಮಂಗ ಶಾಂತವಾಗಿರ್ತಿದ್ಲು ಯಾರು ಏನಂದ್ರು ಏನು ಬಿಟ್ರು ಹೋಗ್ಲಿ ಬಿಡ, ಅಂದೋರಿಗೆ ಅನಗಾಲ ಅನ್ನಿಸ್ಕೊಂಡವ್ರಿಗ ಉಳಿಗಾಲ ಅಂತ ಧೈರ್ಯ ಹೇಳ್ತಿದ್ಲು ಅವ ಗುಣನ ನನ್ನೊಳಗೆ ತುಂಬ್ಕೊಂಡವ್ರಿ. ಅವಿ, ನೀ ಯಾವಾಗ್ಲೂ ಯಾರು ಎಷ್ಟು ಕಷ್ಟ ಕೊಟ್ರು ಯಾಕೆ ತಡ್ಕೊಂತಿದ್ದಿ ಅಂತ ನಂಗೆ ಈಗ ಗೊತ್ತಾಗಕ್ ಕುಂತತಿ. ನಿನ್ನನ್ನು ನಾನು ಒಟ್ಟ ಅರ್ಥನ ಮಾಡ್ಕೊಲಿಲ್ಲ ಅವಿ, ಸಾರಿ. ಇಲ್ಲ ಸುಚಿ, ವೀರೇಶ ಹಂಗೆಲ್ಲ ಮಾಡಿದ್ದಕ್ಕೆ ನಿಂಗೂ ಭಾಳ ಮನ್ಸಿಗೆ ನೋವಾಗೈತಿ. ಇಲ್ಲ ನಂಗಿಲ್ಲ, ಆದ್ರೆ ಅವನು ಸಣ್ಣವನಲ್ಲ, ಅವನಿಗೆ ತಿಳಿಯಂಗಿಲ್ಲ ಅಂತ ಅಷ್ಟೇ ಅವನಿಗೆ ಬೈಯಂಗಿಲ್ಲ. ಸುಚಿ ಖರೆ ಅಂದ್ರು ನಮ್ಮವ್ವ ಇದ್ದಾಗ ನಾನು ಅನ್ಕೊಂಡಿದ್ದೆಲ್ಲ ಆಗ್ತಿತ್ತು. ನಮ್ಮವ್ವ ಕಷ್ಟಪಟ್ಟರ ಆಗಲಿ ಅದನ್ನು ಈಡೇರಿಸ್ತಿದ್ಲು. ಆದ್ರೆ ನಮ್ಮವ್ವ ಹೋಗ್ಬಿಟ್ಲು. ಭಾಳ ಸಣ್ಣವನಿದ್ದೆ ನಾನು. ಅವಾಗಿಂದ ನಾನು ಅನ್ಕೊಂಡಿದ್ದು ಯಾವುದೂ ಆಗಿಲ್ಲ. ಬರ್ತಾ ಬರ್ತಾ ನಾನು ಆಸೆ ಪಡೋದನ್ನು ನಿಲ್ಲಿಸ್ಬಿಟ್ಟೆ. ಹೋಗ್ಲಿ ಬಿಡು, ನನ್ನ ಜೀವನನ ಇಷ್ಟು ಅಂತ. ಆ ಟೈಮ್ ಒಳಗೆ ಸಿಕ್ಕಿದ್ದ ನೀನೂ ಸಿಗಲ್ಲ ಅಂತಾನ ಅನ್ಕೊಂಡಿದ್ದೆ. ಆದ್ರೆ ದೇವ್ರ ಆಶೀರ್ವಾದ, ನನ್ನ ತಾಯಿ ಆಶೀರ್ವಾದದಿಂದ ನೀ ಸಿಕ್ಬಿಟ್ಟೆ. ನೀ ಸಿಕ್ಕದಾಗಿಂದ ನಾನು ಭಾಳ ಖುಷಿ ಒಳಗಿದ್ದೀನಿ ಸುಚಿ. ನೀ ಖುಷಿಯಾಗಿದ್ದರೆ ನಾನು ಅದಕ್ಕಿಂತ ಡಬ್ಬಲ್ ಖುಷಿ ಇರ್ತೀನಿ ಸುಚಿ. ನೀನು ಮಾತ್ರ ಮನಸ್ಸು ನೋಯಿಸ್ಕೋಬೇಡ. ಆತ್ ತಗೋ ಅವಿ, ಸಾರಿ ಅಂದರು. ನಾನು ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟಿದ್ದಕ್ಕೆ ನಿಂಗೆ ಇಷ್ಟು ನೋವಾಗ್ಬಿಡ್ತು. ನನಗೆಲ್ಲ ಗೊತ್ತಾತು. ಹೋಗ್ಲಿ ಬಿಡು, ಆಗಿದ್ದಾಗೋಗೈತಿ. ನಡಿ ಮನೆಗೆ ಹೋಗುನು. ಮಾಲಿಂಗ ಬಾ ಮನೆಗೆ ಹೋಗುನು. ಅವಿನಾಶ್ ಅಣ್ಣಾರ, ನೀವು ಯಾವಾಗಲೂ ಕಾಮಿಡಿ ಅಂತ ನಗಿಸ್ತಿದ್ರಲ್ಲ, ಅದನ್ನೆಲ್ಲ ನೋಡಿ ನೀವು ಮನಸ್ಸಿಗೇನು ಹಚ್ಕೊಳ್ಳಂಗೆ ಇಲ್ಲೇನೋ, ನಿಮಗೆ ನೋವೇ ಆಗಂಗಿಲ್ಲೇನೋ ಅಂತ ಅನ್ಕೊಂಡ್ಬಿಟ್ಟಿದೆ. ಆದರೆ ನಿಮ್ಮ ಮನಸ್ಸೊಳಗೆ ಇಂಥ ದೊಡ್ಡ ಬೆಟ್ಟದಂಥ ನೋವು ಕಷ್ಟ ಐತಿ ಅಂತ ನಮಗೆ ಗೊತ್ತಾಗಲಿಲ್ಲ. ಅಂಜಲಿ ಅಕ್ಕ, ಅವನ ಬಾಜುಕಿರೋ ನನಗೆ ಗೊತ್ತಾಗ್ಲಿಲ್ಲ ಇಷ್ಟು ದಿನ ಆದ್ರೂ. ಅವಿ ಯಾವಾಗಲೂ ನಕ್ಕೊಂತಾನೆ ಇರ್ತಾನ, ಅವನ ಕಷ್ಟ ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ಇರ್ತಾನವ. ಅವಿ ಬಾ ಮನೆಗೆ ಹೋಗುನು. ನೀ ಬೆಳಿಗ್ಗೆಯಿಂದ ಏನು ಊಟನ ಮಾಡಿಲ್ಲ, ಸ್ವಲ್ಪರ ಊಟ ಮಾಡೋಂತಿ ಬಾ. ನಾನು ಒಂದು ಹೇಳ್ತೀನಿ, ಕೇಳ್ತೀಯಾ ಸುಚಿ? ಹೇಳ್ರಿ, ಏನಾತ ಹೇಳ. ಏನಿಲ್ಲ, ಈಗ ನೀವೆಲ್ಲರೂ ಮನೆಗೆ ಹೋಗ್ರಿ. ನಾನು ಇಲ್ಲೇ ಇನ್ನೂ ಒಂದು 2 ತಾಸು ಇದ್ದು ಬರ್ತೀನಿ. ಯಾಕೆ ನಂಗಿನ್ನೂ ಸಮಾಧಾನನ ಅನ್ನಿಸ್ವಲ್ತು. ಇಲ್ಲ, ನೀವು ಎಷ್ಟೊತ್ತಿಲ್ಲಿ ಕುಂದಿರ್ತೀರಿ ನೋಡ್ರಿ, ನಾವು ಇಲ್ಲೇ ಇರ್ತೀವಿ. ನಿಮ್ಮನ್ನ ಒಬ್ಬರನ್ನ ನಾವು ಬಿಟ್ಟು ಹೋಗಂಗಿಲ್ಲ. ಹೌದು ಅವಿ, ನೀವು ಒಬ್ಬನು ಯಾಕೆ ಸಂಕಟ ಪಡ್ತಿ? ನಿನ್ನ ಜೋಡಿಗೆ ನಾವು ಕುಂದಿರ್ತೀವಿ ಇಲ್ಲೇ. ನಮಗೂ ಇಲ್ಲೇ ಹಾಯ್ ಅನ್ಸಾಕುಂತತಿ, ಒಂಥರ ಪಾಸಿಟಿವ್ ಫೀಲಿಂಗ್ ಅನ್ಸಾಕುಂತತಿ. ನಾವು ಇಲ್ಲೇ ಕುಂದಿರ್ತೀವಿ ತಗೋ. ಅವಿನಾಶ, ಇಲ್ಲೇ ಊಟ ಕಟ್ಕೊಂಬರ್ಲೇನಪ್ಪ. ನಿಮ್ಮವ್ವ ನಿನಗೆ ಹೊತ್ತಿಗೆ ಊಟ ಮಾಡಿಸ್ತಿದ್ಲು, ಸ್ನಾನ ಮಾಡಿಸ್ತಿದ್ಲು, ಓದಕ್ಕೆ ಬರ್ಯಾಕೆ ಕುಂದಿರ್ಸ್ತಿದ್ಲು. ತನಗೇನು ಓದಕ್ಕೆ ಬರಲಿಲ್ಲ ಅಂದ್ರೂ ಬುಕ್ಕ ಹಿಡ್ಕೊಂಡು ನಿನ್ನ ಮುಂದೆ ಕುಂದಿರ್ತಿದ್ಲು. ಓದಪ್ಪ, ಇದು ಏನು ಅದು ಏನು ಅಂತ ಕೇಳ್ತಿದ್ಲು. ಆದ್ರೆ ಏನು ಮಾಡ್ಬೇಕು, ನಿನ್ನ ಮಲ್ತಾಯಿ ನಿನಗೆ ಓದಕ್ಕೂ ಕೊಡಲಿಲ್ಲ. ಅದು ಹೋಗ್ಲಿ, ಊಟನೂ ಸರಿಯಾಗಿ ಹಾಕಲಿಲ್ಲ. ಎಷ್ಟೋ ಸಲ ಅರಿ ಹೊಟ್ಯಾಗ ಮಲ್ಗಿಯಪ್ಪ ನೀನು. ಏನೋ ಹೊಟ್ಟೆ ತುಂಬ ತಿಂದು ಉಂಡು ಆರಾಮಾಗದಿ ಅಂತ ಅನ್ಕೊಳ್ಳೋಷ್ಟ್ರೊಳಗೆ ಇಂಥ ಗದ್ಲ ಎಬ್ಬಿಸ್ಬಿಟ್ಟಾರ ಮನ್ಯಾಗ. ನಂಗೆ ಗೊತ್ತಪ್ಪ, ನಿಂಗೆ ಭಾಳ ತ್ರಾಸ ಆಗಕ್ಕುಂತತಿ, ನನಗೆ ಗೊತ್ತು. ಹಂಗಂತ ಜಾಸ್ತಿ ಇಲ್ಲಿ ಬಂದು ಕುಂದ್ರಬೇಡಪ್ಪ. ಏನು ನನಗೂ ಸಂಕಟ ಆಗ್ತತಿ, ಸುಚಿತ್ರಾಗೂ ಸಂಕಟ ಆಗ್ತೈತಿ. ನಿನ್ನ ಜೀವದ ಗೆಳೆಯ ಮಾಲಿಂಗ ಅವನು ಎಷ್ಟು ಸಂಕಟ ಪಡಕುಂತಾನ ಗೊತ್ತಾ? ನಿಮ್ಮ ಅತ್ತಿಗೆ ಮನೂ ಸಂಕಟ ಪಡಕುಂತಾಳ. ಎಲ್ಲದಕ್ಕಿಂತ ಮೇಲಾಗಿ ನಿಮ್ಮವ್ವ ಶಾರದಮ್ಮ ಎಷ್ಟು ಸಂಕಟ ಪಡ್ತಿರ್ಬೋದು. ನನ್ನ ಮಗ ಯಾಕೆ ಹಿಂಗಾಗೋದಾ ಅಂತ. ಬೇಡಪ್ಪ ಮಗನ, ನಿಮ್ಮವ್ವ ಹೇಳ್ಕೊಟ್ಟಂಗ ನಕ್ಕೋಂತಿರಪ್ಪ, ಹಿಂಗೆಲ್ಲ ಮಾಡ್ಬೇಡ. ಹೂನಪ್ಪ. ಇಲ್ಲೇ ಊಟ ತಗೊಂಬರ್ಲಿ, ಇಲ್ಲೇ ಕುಂತ ಊಟ ಮಾಡ್ತಿ. ಕಾಕರ, ನಾ ಹೇಳುದಾದ್ರ ಈಗ ಅಡ್ಗೆ ಮಾಡೇನ್ರಿ ನಾನು. ಅತ್ತಿಯರಷ್ಟೇ ಊಟ ಮಾಡ್ಯಾರ. ರಾತ್ರಿಗೆ ಆಗೋ ಹಂಗ ಸ್ವಲ್ಪ ಜಾಸ್ತಿನ ಮಾಡಿದ್ದೆ. ಅದೆಲ್ಲ ಡಬರಿ, ಅವೆಲ್ಲ ರೊಟ್ಟಿ ಬುಟ್ಟಿ ಎಲ್ಲ ತಗೊಂಬಂದ್ಬಿಡ್ತಾನೆ. ಎಲ್ಲರೂ ದುಂಡು ಕುಂತಿತ್ತು, ಇಲ್ಲೇ ಊಟ ಮಾಡ್ಬಿಡುನು. ಅವಿನಾಶಣ್ಣ, ಇಲ್ಲೇ ಊಟ ಮಾಡುನ್ರಿ, ಬೇಡನ್ಬೇಡ್ರಿ. ಅದಕ್ಕೆಮ್ಮ ನಿಮಗೆಲ್ಲ ಎದಕ್ರಿ ತ್ರಾಸು? ನಾವು ಮನೆಗೆ ಹೋಗ್ತೀವಿ ತಗೋರಿ. ನೀವು ಯಾಕೆ ಸುಮ್ಮನೆ ತ್ರಾಸು ತಗೊಂತೀರಿ? ಇಷ್ಟ ಏನ್ರಿ ಅಣ್ಣಾರ, ಯಾವಾಗಲೂ ಅತ್ತಿಗೆಮ್ಮ ಅಂತೀರಿ. ಇಷ್ಟ ಏನ್ರಿ ನೀವು ನಂಗೆ ಕೊಡೋ ಮರ್ಯಾದೆ? ಅತ್ತಿಗೆಮ್ಮ ಅಂದ್ರೆ 2ನೇ ತಾಯಿ ಅಂತಾರ. ನೀವು ನನ್ನನ್ನು ಆ ಥರ ನೋಡಂಗೆ ಇಲ್ಲ. ಅತ್ತಿಗೆಮ್ಮ ಹಾಗೆಲ್ಲ ಹೇಳಬೇಡ್ರಿ. ಖರೇನು ನಮ್ಮವ್ವ ಹೋದ್ಮೇಲೆ ಮತ್ತು ನಮ್ಮವ್ವನ ಕೈ ರುಚಿ ತಿಂದಿದ್ದು ಅಂದ್ರೆ ನಿಮ್ಮ ಕೈಯಿಂದನ ರೀ ಅತ್ತಿಗೆಮ್ಮ. ನೀವು ನಂಗೆ ಊಟದಾಗ ವಿಷ ಹಾಕ್ಕೊಟ್ರು ಅದು ನಂಗೆ ಅಮೃತನ ಅನ್ನಿಸ್ತೈತ್ರಿ. ನಾನು ಅಷ್ಟು ಹತ್ಕೊಂಡ್ಬಿಟ್ಟಿನಿ ರೀ ಅತ್ತಿಗೆಮ್ಮ. ನಿಮ್ಮನ್ನು ತಗೊಂಬರ್ರಿ, ಊಟ ಮಾಡ್ತೀನಿ. ಅಣ್ಣಾರ, ನಿಮ್ಮ ಮಾತಿಂದ ಭಾಳ ಖುಷಿ ಆತ್ರಿ ಅಣ್ಣಾರ, ನನಗೆ ಭಾಳ ಖುಷಿ ಆಯ್ತು. ಇಲ್ಲಿ ಕುಂತೀರಿ ಎಲ್ಲರೂ, ನಾನು ಹೋಗಿ ತಗೊಂಬರ್ತೀನಿ. ಅಂಜಲಿ ಅಕ್ಕ, ನಾನು ಬರ್ತೀನಿ ತಡಿ. ನೀನೊಬ್ಬಕ್ಕೆ ಯಾಕೆ ತ್ರಾಸ ತಗೊಂತಿ? ಬಾ ಸುಚಿತ್ರ. ಅವಿ ಹೋಗಿ ಬರ್ತೀನಿ. ಹೋಗ್ಬಾ, ಹುಷಾರಿ. ನಾನು ನೀರು ತುಂಬ್ಕೊಂಬರ್ತೀನಪ್ಪ ಮಗನ. ಪಾಪ ಅವು ಹೆಣ್ಮಕ್ಳು ಯಾಡು ಎಷ್ಟಂತ ಮಾಡ್ಬೇಕು. ನಾನು ನೀರು ತುಂಬ್ಕೊಂಬರ್ತೀನಿ. ಹಂಗೆ ಬ್ಯಾಳಿ ಎಲಿ, ನಾನು ನೋಡು ಬ್ಯಾಳಿ ಎಲಿ ಅನ್ನಕುಂತಾನೆ. ಬಾಳೆ ಎಲಿ ಒಂದು 5-6 ಹರ್ಕೊಂಬರ್ತೀನಿ. ಇಲ್ಲೇ ಕುಂತು ಊಟ ಮಾಡೋಣಂತ. ಮನ್ಯಾಗ ಅದರ ಆಡಿ ನೋಡಿ ಸಾಕಾಗೋಗ್ಬಿಟ್ಟೈತಿ ನಿನಗೂ. ಆತ್ ತಗೋಪ್ಪ. ಲೋ ಅವಿ, ಯಾಕೋ ಇಷ್ಟು ಬೇಸರ ಆಗ್ಬಿಟ್ಟು? ಅಂಥದ್ದು ಏನಾಗೈತಿ? ಇಷ್ಟೊಂದು ಬೇಸರ ಯಾವತ್ತೂ ಆಗಿದ್ದಿಲ್ಲ ಬಿಡು ನೀನು. ಇಲ್ಲ, ಮನ್ಯಾಗ ಭಾಳ ಕಿರಿಕಿರಿ ಆಗಕ್ಕೆ ಕುಂತ್ಬಿಟ್ಟವು. ಸುಚಿತ್ರಾಗೂ ನೆಮ್ಮದಿಲ್ಲ, ನನಗೂ ನೆಮ್ಮದಿಲ್ಲ, ಯಾರಿಗೂ ನೆಮ್ಮದಿನೇ ಇಲ್ಲ ಮನ್ಯಾಗ. ಒಂಥರ ಹೆಂಗಾಗ್ಬಿಟ್ಟತಂದ್ರೆ ಎಲ್ಲರಿಗೂ ಉಸಿರುಗಟ್ದಂಗೆ ಆಗಕ್ಕೆ ಕುಂತ್ಬಿಟ್ಟತಿ. ಈಗ ಸುಚಿತ್ರಾಗ ಹೇಳಿದ್ರೆ ಸುಚಿತ್ರಾಗ ಸಿಟ್ಟು, ಅವಾಗ ಹೇಳಿದ್ರೆ ಅವಗೂ ಸಿಟ್ಟು. ಒಟ್ಟು ಏನು ಮಾಡೋಕ್ಕೂ ನಂಗೆ ಮನಸ್ಸಿಲ್ಲ, ಹಂಗಾಗ್ಬಿಟ್ಟತಿ.
ನೋಡ ವಿನಾಶ, ನೀನು ನಿನ್ ಬಗ್ಗೆ ಮತ್ತು ಸುಚಿತ್ರ ಬಗ್ಗೆ ಅಷ್ಟ ಕಾಳಜಿ ತಗೋ. ಇವ್ರ ಬಗ್ಗೆ ನೀ ಯಾಕೆ ಕಾಳಜಿ ತಗೊಂತಿ? ಈಗ ನೋಡು, ನೀ ಇಲ್ಲಿ ಬಂದು ಕುಂತು ಎಷ್ಟು ತಾಸಾತು, 2-3 ತಾಸಿನ ಮ್ಯಾಲೆ ಆತು. ಸುಚಿತ್ರ ಹುಡುಕಿ ಹುಡುಕಿ ಸಾಕಾಗಿ ಅಂಜಲಿಗೆ ಹೇಳಿದ್ಲ, ಅಂಜಲಿ ನನಗೆ ಹೇಳಿದ್ಲ, ಹಂಗಂತ ನಾವಿಲ್ಲಿ ಬಂದಿದ್ದು. ನಿಮ್ಮ ಅಪ್ಪರು ಮೊದಲೇ ಬಂದು ಕುಂತಿದ್ರು ಬಿಡಿ ಇಲ್ಲೇ. ಆದ್ರೆ ಯಾರು ಬಂದ್ರೆ ಹೇಳು? ನಿಮ್ಮ ಅಪ್ಪ, ಅದನ್ನ ಬಿಟ್ರೆ ಸುಚಿತ್ರ, ಇವ್ರಷ್ಟ ನಿನಗಾಗುದು, ನಿನ್ ಕಷ್ಟಕ್ಕಾಗುದು. ನಿಮ್ಮವ್ವ ಎಷ್ಟಿದ್ರು ಮಲ್ತಾಯಿನ ಅರ್ಥ ಮಾಡ್ಕೋ ಅವಿನಾಶ. ಅವ ಏನು ಮಾಡಿಲ್ಲ ಮಾಲಿಂಗ, ಅವಂದೇನು ಪ್ರಾಬ್ಲಮ್ಮು ಇಲ್ಲ ಪಾಪ ಅವ್ವ. ನೋಡವಿ, ಇಷ್ಟಾದ್ರೂ ನೀನು ಅರ್ಥ ಮಾಡ್ಕೊಲಿಲ್ಲ ಅಂದ್ರ ಮುಂದೆ ಭಾರಿ ದೊಡ್ಡ ಬೆಲಿನ ತೆರಿಬೇಕಾಕೈತಿ ನೀನು. ಹಂಗೇನಿಲ್ಲ, ಅವ್ವ ನನ್ನ ವೀರೇಶ್ನ ಮತ್ತು ಕಾವ್ಯನ ಒಂದೇ ಥರ ನೋಡ್ತಾಳ, ಭೇದ ಭಾವ ಮಾಡಂಗಿಲ್ಲ. ಆದ್ರೆ ನಾನು ದೊಡ್ಡವನಲ್ಲ, ಸ್ವಲ್ಪ ಅಂದ್ರೆ ಸ್ವಲ್ಪ ಕೇರ್ ಮಾಡಲ್ಲ, ಯಾಕಂದ್ರೆ ನಾನು ದೊಡ್ಡವನ್ ಹಾಕಿನಲ್ಲ. ಮತ್ತು ವೀರೇಶ್ ಏನು ಹಾಲು ಕುಡಿಯೋ ಕೂಸೇನು? ಏನಂತ ಮಾತಾಡ್ತೀಯವಿ? ಕುಂದರ್, ಊಟಕ್ಕೆ ತರ್ತಾರ, ಇಲ್ಲೇ ಊಟ ಮಾಡಿದ್ರಾತ್. ಆತ್. ಅಲ್ಲ, 1-2-3 ದಿನ ಎಲ್ಲರ ಊರ್ ಅಡ್ಡಾಡಕ್ರ ಹೋಗ್ಬೇಕಾ? ಇಲ್ಲೇ ದಾಂಡೇಲಿ, ಇಲ್ಲಪ್ಪ ಅಂದ್ರ ಊಟಿ, ಕೊಡೆಕೆನಾಲ್, ಇಲ್ಲಂದ್ರ ಆಗೊಂಬೆ, ಅಲ್ಲಿ ಇಲ್ಲಿ ಬೇಕಾದಷ್ಟು ಜಾಗಗಳದವು. ಹೆಂಗೋ ಬಿಸ್ನೆಸ್ ಚಲೋ ನಡ್ಯಾಕ ಕುಂತೈತಿ ನಿಂದು. ಹೋಗ್ಬೇಕಿಲ್ಲ, 1-8-10 ದಿನ ಇದ್ದ ಆರಾಮಾಗಿ ಜಾಲಿಯಾಗಿ ಸುತ್ತಾಡ್ಕೊಂಬಂದ್ರ ಮೈಂಡು ಫ್ರೆಶ್, ಮನ್ಸು ಫ್ರೆಶ್. ಮಾಲಿಂಗ, ಈಗ ಹೋಗೋ ಪರಿಸ್ಥಿತಿ ಒಳಗೆ ನಾನಿಲ್ಲ. ಅದು ಏನೋ ಒಂದು ಪ್ರಾಜೆಕ್ಟ್ ರೆಡಿ ಮಾಡೇನಿ ನಾನು. ಅದು ನಮ್ಮ ಸರ್ರಿಗೆ ತೋರಿಸ್ಬೇಕು. ಅದು ಏನಾರ ನಮ್ಮ ಸರ್ ಓಕೆ ಅಂದ್ಬಿಟ್ರ ನನ್ನನ್ನು ಹಿಡ್ದೋರು ಯಾರಿಲ್ಲ ಬಿಸ್ನೆಸ್ ಒಳಗೆ, ಗೊತ್ತಾ? ಈಗ ಬಿಸ್ನೆಸ್ ಭಾರಿ ನಡ್ಯಾಕ ಕುಂತತಿ. ನಂದು ಪಗಾರನೂ 1 ತಿಂಗಳಾಗ ಅಷ್ಟೊಂದು ಹೆಚ್ಚಾಗ್ಬಿಟ್ಟತಿ. ಭಾಳ ಅಂದ್ರೆ ಭಾಳ ಚಲೋ ನಡ್ದೈತಿ. ಈ ಟೈಮ್ನಾಗ ಊರೆಲ್ಲ ಅಡ್ಡಾಡಕ್ಕೆ ಆಗಂಗಿಲ್ಲ. ಇದೆಲ್ಲ ಮುಗಿಲಿ, ಒಂದು ಹಂತಕ್ಕೆ ನಂದು ಬಿಸ್ನೆಸ್ ಬಂದ್ಮೇಲೆ ಹೋಗಿ ಬರ್ತೀನಿ. ನಾವು ಕೂಡ ಹೋಗುನಂತ. ಆತಪ್ಪ ಆತ, ಹಂಗ ಮಾಡೋನ್ ತಗೋ. ಕುಂದ್ರ. ಇಲ್ಲಿ ಕುಂತು ಊಟ ಮಾಡಿದ್ರ ನಮ್ಮವ್ವ ನಂಗೆ ತುತ್ತು ಮಾಡಿ ಊಟ ಮಾಡಿಸಿದ್ದ ನೆನಪಾಕೈತಿ. ನಂಗೆ ಗೊತ್ತಿಲ್ಲೇನೋ, ಅವಾಗೆಲ್ಲ 7ನೇ 8ನೇ ಇದ್ದಾಗ ನಿನ್ ಮಲ್ತಾಯಿ ನಿಂಗೆ ಬರೀ ಬಂದಂಗ ಹೊಡೆದಿದ್ಲಲ್ಲ, ಅವಾಗ ನೀನು 2 ದಿನ ಇಲ್ಲೇ ಇದ್ದಿದ್ದಿಲ್ಲನ? ನಮ್ಮವ್ವ ಊಟಕ್ಕೆ ತಂದು ಕೊಡ್ತಿದ್ಲು, ಇಲ್ಲೇ ಊಟ ಮಾಡೋದು, ಇಲ್ಲೇ ಮಕ್ಕೊಳ್ಳೋದು. ಹೆದ್ರ ಬಿಟ್ಟಿದ್ದಿಲ್ಲ ನಿಮ್ಮ ಅವ್ವನ್ ನೋಡಿ. ಹೌದು, ಅವೆಲ್ಲ ನೆನೆಸ್ಕೊಂಡ್ರ ನಗುನ ಬರ್ತೈತಿ. ನಿಂಗ್ ನಗು ಬರ್ತತಿ, ಆದ್ರೆ ನಮಗ್ ಸಿಟ್ಟು ಬರ್ತತಿ. ಅಂದ್ರೂ ನಿಮ್ಮವ್ವ ಮಲ್ತಾಯಿ ಹಂಗತಿ ಹೊಡಿಬಾರ್ದಿತ್ತು. ಹೋಗ್ಲಿ ಬಿಡು, ಅವ್ರಿಗೂ 2 ಮಕ್ಳಾಗಿದ್ವಲ್ಲ, ಅವ್ರಿಗೂ ಮಾಡಿ ಹಾಕ್ಬೇಕು, ನಂಗೂ ಮಾಡಿ ಹಾಕ್ಬೇಕು ಅಂತ ಅಷ್ಟು ಸಿಟ್ಟು ಮಾಡ್ತಿದ್ರು ಅಷ್ಟೇ. ಹೋಗ್ಲಿ ಬಿಡು, ಅದೆಲ್ಲ ಎದಕ್ಕ. ಕುಂದ್ರು. ಆತ.